ಏನಾಯ್ತು? ಕಂಪ್ಲೇಂಟ್ ಕೊಟ್ರಾ? ಅಣ್ಣ ಪೊಲೀಸ್ನವರು ಇವ್ರ ಮೇಲೆ ಡೌಟ್ ಪಟ್ಟರು. ನಿಮ್ಮ ಮೇಲೆ ಡೌಟ್ ಪಟ್ರಾ? ಯಾಕೆ ನೀನು ಪೊಲೀಸರಿಗೆ ಫೋನ್ ತೋರಿಸಿಲ್ವಾ? ಇಲ್ಲ ಅಣ್ಣ, ಅವ್ರು ಫೋನ್ ನೋಡಿ ಅನುಮಾನ ಪಟ್ಟಿಲ್ಲ. ಅವ್ರು ಹೇಳ್ತಿದ್ರು ಈ ಮೊದಲು ನಿನ್ನನ್ನು ಎಲ್ಲೋ ನೋಡಿದ್ದೀನಂತ. ಅಣ್ಣ ನಾನು ಹೇಳಿರಲಿಲ್ಲ ಅವತ್ತು ನಿಮಗೆ ಇವ್ರ ಥರ ಇನ್ನೊಬ್ರು ನಮ್ಮ ಏರಿಯಾದಲ್ಲಿ ಓಡಾಡ್ತಿದ್ದಾರೆ ಅಂತ. ನಾನು ಫಸ್ಟ್ ಇವರೇ ಅಂತ ತಿಳ್ಕೊಂಡು ಮಾತಾಡ್ಸಕ್ಕೆ ಹೋಗಿದ್ದೆ. ಏನೋ ಹೇಳ್ತಿದ್ಯಾ? ಮತ್ತು ನೀವ್ಯಾರು ನನಗೆ ಹೇಳೇ ಇಲ್ವಲ್ಲ? ಮತ್ತು ಇವತ್ತು ಹೇಳ್ತಿದ್ಯಲ್ಲೋ? ಎಲ್ಲಿಗೆ ಹೊರಟೆ? ಮೊದಲಿದ್ದ ನಮ್ಮ ಪೊಲೀಸವ್ರಿಗೆ ಹೇಳ್ತೀನಿ, ಎಲ್ಲ ಕಡೆ ಕಳ್ತನ ಮಾಡಿ ನನ್ನ ಫೋಟೋ DP ಹಾಕಿ ಎಲ್ಲರೂ ಗ್ಯಾಮ್ ಮಾಡಿಸ್ತಿದ್ದಾನಂತ. ಅವ್ನು ನನ್ನ ಸುಮ್ಮನೆ ಬಿಡಲ್ಲ. ನೀವಾಗ ಹೇಳಿದ್ರೆ ಅವ್ರು ನಂಬ್ತಾರ? ಇನ್ನೊಂದು ಕತೆ ಕಟ್ಟಿ ಹೇಳ್ತಾರೆ, ಯಾರೋ ಸುಲಭವಾಗಿ ನಂಬಲ್ಲ ಅಣ್ಣ. ಸಾಕ್ಷಿ ಬೇಕು ಕಣೋ. ಪೊಲೀಸ್ನವರು ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳ್ತಾರೆ. ಎಲ್ಲಿಂದ ತೋರಿಸ್ತೀಯಪ್ಪ ಸಾಕ್ಷಿನಾ? ನೀನೇ ಹುಟ್ಟಿಸಿ ಹೇಳ್ತೀಯ ಅಂತ ತಿಳ್ಕೊತಾರೆ. ನೋಡೋ, ಅವಸರ ಮಾಡಬೇಡ, ನಡಿ ನನ್ನ ಜೊತೆ. ಇಲ್ಲ ಕಣೋ, ನಾನು ಹೋಗ್ತೀನಿ, ಸತ್ಯ ಹೇಳ್ತೀನಿ. ಒಪ್ತಾರ ಬಿಡ್ತಾರ, ಇವತ್ತಲ್ಲ ನಾಳೆ ಸತ್ಯ ಗೊತ್ತೇ ಆಗುತ್ತೆ. ಏನು ಮಾಡ್ತಾರೆ? ಹೊಡಿತಾರ ಹೊಡಿಲಿ, ಕೂಡಾಕ್ತಾರ ಕೂಡಾಕ್ಲಿ, ಐ ಡೋಂಟ್ ಕೇರ್. ನಿಂತ್ಕೊಳ ಹೇಳಿದ್ರೆ ಅರ್ಥ ಆಗ್ಬೇಕು. ನಿನ್ನ ಆಟನೇ ದೊಡ್ಡದ ನಿನ್ಗೆ? ಹೋಗ್ತೀಯನಾ? ಹೋಗೋ ಹೋಗೋ. ಬಿಡಿ ಅಣ್ಣ, ಪಾಪ ಇವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಅದೆಷ್ಟು ಹಿಂಸೆ ಕೊಟ್ಟಿದ್ದಾರೋ ಯಾರಿಗೆ ಗೊತ್ತು. ನೋಡಿದ್ದೀಗಂತಣ್ಣ, ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳ್ತೀನಿ ಅಂತಿದ್ದೀರಾ, ಆದರೆ ಅಲ್ಲಿ ಯಾರಿಗೂ ಕೇಳೋ ಪೇಷನ್ಸ್ ಇರಲ್ಲ. ನಮ್ಮ ಮಾತು ಕೇಳಿ ಅಣ್ಣ, ಇವತ್ತಲ್ಲ ನಾಳೆ ಸಿಗ್ತಾನೆ, ಉಟ್ಕೋಣ. ಬೇಕಾದ್ರೆ ನಾನು ಒಂದಿನ ಕಾಲೇಜಿಗೆ ರಜಾ ಹಾಕ್ತೀನಿ. ಹಾಂ, ಒಳ್ಳೆ ಐಡಿಯಾ. ಪ್ಲೀಸ್ ಅಣ್ಣ, ಒಂದೇ ಒಂದಿನ ಟೈಮ್ ಕೊಡಿ. ನನ್ನ ಕಷ್ಟ ನನಗೆ ಗೊತ್ತು. ಅಲ್ಲಿ ಪೊಲೀಸವರು ಏನೇನು ಪ್ರಶ್ನೆಗಳು ಕೇಳಿದ್ರು ಅಂತ ಗೊತ್ತಾದರೆ ನೀವೇ ಶಾಕ್ ಆಗ್ತೀರ. ಏನೇನು ಕೇಳಿದ್ರು? ಕೊಲೆ ಮಾಡಿದ್ಯಾ, ಸಿಗರೇಟ್ ಸೇತ್ಯಾ, ಇಲ್ಲ ಎಷ್ಟು ಕಡೆ ದರೋಡೆ ಮಾಡಿದ್ಯಾ, ಇಲ್ಲ ಇನ್ನೊಂದಿಷ್ಟು ಕ್ವಶನ್ನ ಕೇಳಿರ್ತಾರೆ, ಅಷ್ಟೇ ತಾನೇ? ಹೌದು ಕಣೋ, ಅದೇ ಕೇಳಿದ್ರು. ನಿನಗೆ ಗೊತ್ತು, ನಾನು ಯಾರ ಬಗ್ಗೆನೂ ಯಾವತ್ತೂ ಕೆಟ್ಟದಾಗ ಯೋಚನೆ ಮಾಡೋವನಲ್ಲ, ಮೋಸ ಮಾಡೋವನಲ್ಲ. ಅಂಜರಲ್ಲಿ ಕೆಟ್ಟ ಕೆಲಸಗಳು ನಾನು ಮಾಡ್ತೀನ? ಅದು ನಮಗೂ ಗೊತ್ತು ಅಣ್ಣ, ಆದರೆ ಪೊಲೀಸ್ನವ್ರು ಅವ್ರ ಕರ್ತವ್ಯ ಅವ್ರು ಮಾಡಬೇಕಲ್ವಾ? ಅವರು ನಮ್ಮ ಒಳ್ಳೇದಕ್ಕೆ ಅಲ್ವಾ ಪ್ರಶ್ನೆಗಳನ್ನ ಕೇಳೋದು. ಅದಕ್ಕೆ ಯಾಕೆ ನೀವು ಬೇಜಾರು ಮಾಡ್ಕೊತೀರಾ? ಒಂದ್ಸತಿ ನನ್ನ ಫ್ರೆಂಡು ಒಬ್ಬಂಗೆ ಹೊಡೆದು ಸಿಗಾಕೊಂಡ್ಬಿಟ್ಟಿದ್ದ, ಆಗ ನನ್ನ ಹತ್ರ 1000 ಪ್ರಶ್ನೆ ಕೇಳಿದ್ರು. ನಾನೇನು ಬೇಜಾರು ಮಾಡ್ಕೊಳ್ಳೋಣ? ನೀವು ಫಸ್ಟು ಬೇಜಾರು ಮಾಡ್ಕೊಳ್ಳೋದನ್ನ ಬಿಡಿ. ನೋಡು, ಯಾರು ಏನೇ ಹೇಳಿ ಏನೇ ಕೇಳಲಿ, ನಾವೇನು ಅಂತ ನಮಗೆ ಗೊತ್ತಿದ್ರೆ ಸಾಕು. ನೀನು ಹೀಗೆ ಇರಬೇಕು ಕಣೋ. ಏನೋ ಕಣೋ, ಇದೆಲ್ಲ ನನಗೆ ಹೊಸ್ದು. ಛೇ, ಇಷ್ಟೆಲ್ಲ ನಾನು ಅನುಭವಿಸ್ಬೇಕಾ? ಒಬ್ರು ಥರ ಒಬ್ರಿರೋದೇ ತಪ್ಪಾಗೋಯ್ತು. ಅಣ್ಣ, ಇದಿನ್ನೂ ಸ್ಟಾರ್ಟಿಂಗು, ಇನ್ನು ಮುಂದೆ ಏನೇನು ಎದುರಿಸ್ಬೇಕೋ ಎಲ್ಲದಕ್ಕೂ ಮುಂಚೆನೇ ರೆಡಿಯಾಗಿರಿ. ಬಿ ಸ್ಟ್ರಾಂಗ್, ನೋ BP, ಬಿ ಹ್ಯಾಪಿ ಕಣೋ. ಥ್ಯಾಂಕ್ಸ್ ಕಣೋ. ಕೊನೆ ತನಕ ನನ್ನ ಜೊತೆ ಹಿಂಗೆ ಇರು. ಗೊತ್ತೇ ಕಣೋ. ಬರ್ತೀನಿ. ಆಯಿತು. ಪಾಪ ಒಳ್ಳೆ ಹುಡುಗ. ಮತ್ತು ದಿಲೀಪ್ನ ನೋಡಿ ಹಂಗಂದು ಅಂಥದ್ದು. ರೆಡಿ, ಒನ್ ಮೋರ್ ನೀವು ಅಲ್ಲ, ದಿಲೀಪ್ನ ನೋಡಬೇಕು ನೀವು. ಇವರು ದಿಲೀಪ್, ಅವ್ರು ನಕುಲ್. ಹಾಂ ಹೌದು, ಕೈ ತೆಗೀರಿ ಫಸ್ಟ್. ಆ್ಯಕ್ಷನ್. ಅಣ್ಣ, ಪೊಲೀಸ್ನವರು ಇವ್ರ ಮೇಲೆ ಡೌಟ್ ಪಟ್ಟರು. ಹಾಂ ರಾಹುಲ್, ಫಸ್ಟ್ ಇವ್ರನ್ನ ನೋಡ್ತಾ ಇದ್ರು ಕೀವರ್ಡು. ಅದು ಎಡಿಟಿಂಗಿಗೆ ಫಸ್ಟ್ ಅವ್ರನ್ನ ನೋಡ್ತಾ ಇದ್ರಲ್ಲ, ಅವ್ನು ಮಾತಾಡಿದಾಗ ಅವನನ್ನು ನೋಡಿ, ದಿಲೀಪ್ ನೋಡಿ ಹಿಂಗನ್ನಿ, ಮತ್ತು ದಿಲೀಪ್ನ ನೋಡಿ ಅಷ್ಟೇ. ಅಂದರೆ ರೆಸ್ಪಾನ್ಸ್ ಮಾಡ್ದಂಗೆ ನೋಡ್ತಾ ಇರಿ. ದಿಲೀಪ್ನೇ ನೋಡ್ತಾ ಇದ್ರಿ ಲಾಸ್ಟ್ ಕ್ಯೂ. ಆ್ಯಕ್ಷನ್. ನನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದಾರೆ. ಹಾಂ, ನೋಡಿದ್ದೀನಿ ಅಂತ. ಅಂದರೆ ಪೊಲೀಸ್ನವ್ರು ಅಂದರೆ ಪೊಲೀಸ್ನವ್ರ ಭಾಷೆನ ನೀವು ಹೇಳೋದು. ಪೊಲೀಸ್ನವ್ರು ಹೇಳ್ತಾರೆ, ನಿನ್ನೆಲ್ಲೋ ನೋಡಿದ್ದೀನಪ್ಪ, ಅದನ್ನೇ ಬಂದು ಇಲ್ಲಿ ರಿಪೀಟ್ ಮಾಡ್ತೀರಾ. ಅವ್ರು ಹೇಳೋದು, ಪೊಲೀಸ್ನವ್ರು ಹೇಳಿದ್ರು ನನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ. ಹಾಂ, ಇಲ್ಲ ಕಣೋ. ಇಲ್ಲ ಕಣೋ, ಅವ್ರು ಫೋನ್ ನೋಡಿ ಅನುಮಾನ ಪಟ್ಟಿಲ್ಲ. ಹಾಂ, ಅವ್ರು ಹೇಳ್ತಿದ್ರು ನನ್ನನ್ನು ಈ ಮೊದಲು ಎಲ್ಲೋ ನೋಡಿದಾರಂತ. ನೋಡಿದ್ದೀನಿ ಅಂತ. ಹಾಂ, ಅವ್ರು ಹೇಳಿದ್ದು ನನಗೆ ನೋಡಿದ್ದಾರೆ ಅಂತಂದರೆ ನೀವೇ ಹೇಳ್ದಂಗೆ. ಅವ್ರು ನಿಮ್ಮ ಹತ್ರ ನೋಡಿದ್ದೀನಿ ಅಂತ ಹೇಳಿದ್ದಾರೆ. ಹಾಂ, ನೋಡಿದ್ದೀನಿ. ಈ ಮೊದಲು ನಿನ್ನನ್ನು ಎಲ್ಲೋ ನೋಡಿದ್ದೀನಿ ಅಂತ. ಈ ಮೊದಲು ನನ್ನನ್ನು ಎಲ್ಲೋ ನೋಡಿದ್ದೀನಿ. ನಿನ್ನನ್ನು ಅವ್ರ ಭಾಷೆನ ನೀವು ಹೇಳೋದು, ಅವ್ರು ಅವ್ರದ್ದನ್ನೇ ರಿಪೀಟ್ ಮಾಡೋದು. ಈ ಮೊದಲು ನಿನ್ನನ್ನೆಲ್ಲ ನೋಡಿದ್ದೀನಿ ಕಣೋ ಅಂತಾರೆ ಪೊಲೀಸರು, ಅದನ್ನೇ ಅದನ್ನು ಹೇಳೋದು. ಈ ಮೊದಲು ನಿನ್ನನ್ನೆಲ್ಲ ನೋಡಿದ್ದೀನಿ. ಹಾಂ, ನನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದೆ. ನಿನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ. ನಿನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ. ಹಾಂ, ಕೈ ಆಕ್ಷನ್ ತಗೋಬೇಕಾ? ನಿನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ ಅಂತ. ನಿನ್ನನ್ನು ಈ ಮೊದಲು ಎಲ್ಲೋ ನೋಡಿದ್ದೀನಿ. ಹಾಂ, ಅಷ್ಟೇ. ನಾನು ಫಸ್ಟ್ ಇವರೇ ಅಂತ ತಿಳ್ಕೊಂಡಿದ್ದೆ. ಅಲ್ಲಿ ಇನ್ನೂ ನಿಮಗೆ ಎನರ್ಜಿ ಬರ್ತಾ ಅಣ್ಣ, ನಾನು ಫಸ್ಟ್ ಇವ್ರನ್ನ ಅಲ್ಲೇ ನಾನು ಫಸ್ಟ್ ಇವರೇ ಅಂತ ತಿಳ್ಕೊಂಡಿದ್ದೆ. ನಾನೇ ಫಸ್ಟ್ ಇವರೇ ಬರಲ್ಲ ಅಣ್ಣ. ನಾನು ಫಸ್ಟ್ ಇವರೇ ಅಂತ ತಿಳ್ಕೊಂಡಿದ್ದೆ. ನಾನು ಫಸ್ಟ್ ಇವರೇ ಅಂತ ತಿಳ್ಕೊಂಡಿದ್ದೆ. ಹಾಂ,
ಇವ್ರು ಹೇಳಲಿಲ್ಲ. ಇವಾಗ ನಿಮ್ಮ ರಿಯಾಕ್ಷನ್ ಚೇಂಜ್ ಆಗುತ್ತೆ. ನನ್ನ ನೋಡಿ, ಇವಾಗ ನಿಮ್ಮ ರಿಯಾಕ್ಷನ್ ಚೇಂಜ್ ಆಗುತ್ತೆ. ನಾನು ಅವತ್ತೇ ಹೇಳಿಲ್ವಾ ಇವ್ರ ಥರನೇ ಇನ್ನೊಬ್ರು ನಮ್ಮ ಏರಿಯಾದಲ್ಲಿ ಓಡಾಡ್ತಿದ್ದಾರೆ ಅಂತ. ನಾನು ಇವರೇ ಅನ್ಕೊಂಡು ನನ್ನ ನೋಡಿ, ನನ್ನ ರಿಯಾಕ್ಷನ್ ನನ್ನ ಅಣ್ಣ ನಾನು ನಿಮ್ಗೆ ಅವತ್ತೇ ಹೇಳಿಲ್ವಾ ನಮ್ಮ ಏರಿಯಾದಲ್ಲಿ ಇವ್ರ ಥರನೇ ಇನ್ನೊಬ್ರು ಯಾರೋ ಓಡಾಡ್ತಿದ್ದಾರೆ ಅಂತ. ಅದು ಫಸ್ಟ್ ಮತ್ತು ರಿಯಾಕ್ಷನ್. ನೆಕ್ಸ್ಟ್ ಫಸ್ಟ್ ನಾನು ಇವರೇ ಅಂತ ತಿಳ್ಕೊಂಡಿದ್ದೆ. ಫಸ್ಟು ನಾನು ಇವರೇ ಅಂತ ತಿಳ್ಕೊಂಡಿದ್ದೆ. ಹಂಗಂತ ಮಾತಾಡ್ಸಕ್ಕೆ ಹೋಗಿದ್ದೆ ಅಣ್ಣ. ಹೌದಾ? ನನ್ನ ಹತ್ರ ಡೌಟು. ನಿಮಗೆ ರಿಯಾಕ್ಷನ್ಸ್ ಅದೇ ಇರ್ಬೋದು. ನೀವು ಕಲಿಯೋದು ಸ್ವಲ್ಪ ಓವರಾಗಿ ಕಲೀರಿ. ಓವರಾಗಿ ಹೇಳ್ಕೊಡ್ತೀನಿ. ಅದನ್ನು ಬೇಕಾದ್ರೆ ಲೋ ಮಾಡ್ಕೋಬೋದು. ಓಕೆ, ತುಂಬ ಸ್ಟೈಲ್ ಇದ್ದರೆ ಕಮ್ಮಿ ಮಾಡ್ಬೋದು. ಸ್ಟೈಲೇ ಇಲ್ಲಾಂದರೆ ಮುಂದಕ್ಕೆ ಹೋಗಿ ತಿಳ್ಕೊಂಡು ಮಾತಾಡೋಕ್ಕೆ ಹೋಗಿದ್ದೆ. ಹಾಂ, ಎನರ್ಜಿಯಾಗಿ ಆ್ಯಕ್ಟ್ ಮಾಡು. ವೇರಿಯೇಷನ್ ಬೇಕು. ಟಕ್ 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 ರೆಡಿ. ಹಾಂ, ಮಾಡ್ಕೊಟ ಮಾಡು. ಅಣ್ಣ ನಾನು ಅವತ್ತೇ ಹೇಳಿಲ್ವಾ? ನಾನು ಅವತ್ತೇ ಹೇಳಿಲ್ವಾ ನಿಮಗೆ ಮಾತಾಡ್ಸಕ್ಕೆ ಹೋಗಿದ್ದೆ ಅಣ್ಣ. ಹಾಂ, ಆ ಥರ ಒಂಥರ ಮನೇಲಿ ಮಾತಾಡೋ ಥರ ಅನ್ನಿಸ್ಬೇಕು. ರೆಡಿ. ಅಣ್ಣ ನಾನು ಅವತ್ತೇ ಹೇಳಿರಲಿಲ್ಲ. ಅವ್ರು ಮಾತಾಡೋದು ಅವ್ರನ್ನ ನೋಡಿ. ಆ್ಯಕ್ಷನ್. ಅಣ್ಣ ರೆಡಿ. ಹಾಂ, ನೀವು ಹೀಗೆ ಮಾಡಬಾರ್ದು. ಯಾವಾಗಲೂ ರಿಯಾಕ್ಷನ್ಗಳನ್ನ ಜನರಲ್ ಅಂತಾರೆ. ಅಂದರೆ ನೆಲ ನೋಡದೆ ಜನರಲ್ ಆಗಿ ನೋಡೋದು. ಈಗ ನಾವು ರಿಯಲ್ ಆಗಿ ಎಲ್ಲಾದರೂ ನಿಲ್ಲುವಾಗ ಹೀಗೆಲ್ಲ ನೋಡಲ್ಲ. ಪ್ರೂಫ್ ಅದು ಜನರಲ್ ಆಗಿ ನೋಡ್ತೀವಲ್ಲ, ಅದು ಇದು ನೆಲ ನೋಡ್ತೀವಿ. ರಿಯಾಕ್ಷನ್ ನಿಮ್ಮ ನೋಸಿಂದ ಪಾಸ್ ಆಗಬೇಕು. ಹಾಂ, ಕರೆಕ್ಟ್. ಈಗ ಸ್ವಲ್ಪ ಎಕ್ಸೈಟ್ಮೆಂಟ್ ಹ್ಯಾಪಿಯಲ್ಲಿ ಹೇಳು. ಆ್ಯಕ್ಷನ್. ಅಣ್ಣ ನಾನು ನಿಮಗೆ ಅವತ್ತೇ ಹೇಳಿರಲಿಲ್ವಾ ಅಲ್ಲಿ ನೋಡಿ ಅವರು ಅಣ್ಣ ಅಂತಂದು ನೋಡಬೇಕು. ವಾಯ್ಸ್ ಬಂದರೆ ನೋಡ್ಬೇಕಲ್ವಾ, ರೆಸ್ಪಾನ್ಸ್ ಮಾಡ್ಬೇಕು ಯಾರಾದರೂ. ನನಗೆ ಹೇಳೇ ಇಲ್ವಲ್ಲ. ಮತ್ತು ನೀವು ಯಾರು ನನಗೆ ಹೇಳೇ ಇಲ್ಲ ಅಲ್ವಾ? ಅದು ಸ್ವಲ್ಪ ವಾಯ್ಸ್ ಹೆಂಗಿರ್ಬೇಕು ಗೊತ್ತಾ? ಸರ್ಪ್ರೈಸ್ ಥರ ವಾಯ್ಸು. ಇದು ಕ್ಯಾಶುವಲ್. ಏನು ಹೇಳ್ತಾ ಇದೆಯಾ? ಮತ್ತು ನೀವಿಬ್ರು ನನಗೆ ಹೇಳೇ ಇಲ್ವಲ್ಲ. ಇದಲ್ಲ ಏನೋ ಹೇಳ್ತಾ ಇದೆಯಾ? ಮತ್ತು ನೀವ್ಯಾರು ನನಗೆ ಹೇಳೇ ಇಲ್ವಲ್ಲ. ಹೊಟ್ಟೆ ಏನೋ ಹೇಳ್ತಿದ್ಯಾ? ಕರೆಕ್ಟ್. ಕಣ್ಣು ನೋಡ್ಬೇಕು. ಏನೋ ಹೇಳ್ತಿದ್ಯಾ? ಅಲ್ಲ, ಏನು ಹೇಳ್ತಿದ್ಯಾ? ಅವನೇ ಹೇಳಿದ್ಯಾ? ಏನೋ ಹೇಳ್ತಿದ್ಯಾ? ನೀವು ಯಾರು ನನಗೆ ಹೇಳೇ ಇಲ್ಲ ಅಲ್ವಾ? ಅದು ಸರ್ಪ್ರೈಸ್. ವಾಯ್ಸ್ ಸ್ವಲ್ಪ ಕಣ್ಣಲ್ಲಿ ಸರ್ಪ್ರೈಸ್. ಮತ್ತು ನೀವ್ಯಾರು ನನಗೆ ಹೇಳೇ ಇಲ್ವಲ್ಲ ವಾಯ್ಸಲ್ಲಿ. ಮತ್ತು ನೀವು ಯಾರು ನನಗೆ ಹೇಳೇ ಇಲ್ಲ? ಕರೆಕ್ಟ್. ಹೇಳೇ ಇಲ್ವಲ್ಲ. ಹೇಳೇ ಇಲ್ಲ ಅಲ್ವಾ? ಅಲ್ಲ, ಹೇಳೇ ಇಲ್ವಲ್ಲ. ಹೇಳೇ ಇಲ್ವಲ್ಲ? ಹಾಂ, ಮತ್ತು ನೀವೇ ರಿಯಾಕ್ಷನ್ ಕರೆಕ್ಟಾಗಿತ್ತು. ಹಾಗೆ ಮಾಡಿ. ನೀವ್ಯಾರು ನನಗೆ ಹೇಳೇ ಇಲ್ವಲ್ಲ. ಮತ್ತು ನೀವು ಯಾರು ನನಗೆ ಹೇಳೇ ಇಲ್ವಲ್ಲ? ಹಾಂ, ಕರೆಕ್ಟ್. ಸ್ಮೈಲಿಂಗಲ್ಲಿದ್ದೆ. ನೀವು ಅವರನ್ನು ಈಗ ದಿಲೀಪ್ ನೋಡಿ ಅವನ ಶಾಕ್. ಏನೋ ಹೇಳ್ತಾ ಇದೆಯಾ? ಅದು ಎಲ್ಲಿಗೋ ಹೊರಟೆ ಅನ್ಬೇಕು ನೀವು ತಕ್ಷಣ. ಇವತ್ತು ಹೇಳ್ತಿದ್ಯಲ್ಲೋ ಎಲ್ಗೂ ಹೊರಟೆ ಅಷ್ಟೇ ಅಲ್ಲಿ. ಅದಕ್ಕೆ ಎಲ್ಲಿಗೋ ಹೊರಟೆ. ಎಲ್ಗೂ ಹೊರಟೆ ಹಾಂ, ಆ ಥರ ಅನ್ಕೊಂಡು ಹಿಂಗೆ ಹೋಗ್ಬೇಕು. ಮತ್ತು ಇವತ್ತು ಹೇಳ್ತಿದ್ಯಲ್ಲೋ? ಎಲ್ಗೂ ಹೊರಟೆ. ಅಲ್ಲಿಂದ ನೋಡಿ. ಈಗ ಹೊರಡ್ತಿರಲ್ಲ, ಹಿಂಗೆ ನಿಲ್ಬಾರ್ದು. ಹಿಂಗೆ ಆ ಬಾಡಿಯಲ್ಲೂ ಆ್ಯಕ್ಟಿಂಗ್ ಇರಬೇಕು. ರೆಡಿ. ಗೊತ್ತಾ? ಈ ಕಡೆ ಹಿಂಗೆ ಹೋಗಿ ಹಿಂಗೆ ತಿರುಗಿ. ಓಕೆ, ಒನ್ ಮೋರ್. ಬೇರೆ ಎಲ್ಲ ಕರೆಕ್ಟಾಗಿತ್ತು. ರೆಡಿ. ಸ್ವಲ್ಪ ಫಾಸ್ಟ್ ಇರಲಿ ರಾಹುಲ್. ಮೊದಲು ಇದನ್ನು ನಾನು ಪೊಲೀಸರಿಗೆ ಹೇಳ್ತೀನಿ. ಇಷ್ಟೇ, ಹಿಂಗೆ ನೋಡಬಾರ್ದು ಅವ್ರನ್ನ. ಇಷ್ಟು ನೋಡಿದ್ರೂ ಅವರನ್ನೇ ನೋಡ್ತಿದ್ದೀನಿ ಅಂತ ಗೊತ್ತಾಗ್ತಿದೆ ಅಲ್ಲ. ಹಿಂಗೆ ನೋಡಿದ್ರೆ ಗೊತ್ತಾಗಲ್ಲ. ಮೊದಲು ಇದನ್ನು ಪೊಲೀಸರಿಗೆ ಹೋಗಿ ಹೇಳ್ತೀನಿ. ಮೊದಲು ಇದನ್ನು ಪೊಲೀಸವ್ರಿಗೆ ಹೇಳ್ತೀನಿ. ಎಲ್ಲ ಕಡೆ ಕಲ್ತನ ಮಾಡಿ ನನ್ನ ಫೋಟೋ ಹಾಕಿ ಡಿ ಪಿ ಹಾಕೊಂಡು ಯಾಮಾರಿಸ್ತಿದ್ದಾನೆ ಅಂತ. ಎಲ್ಲ ಕಡೆ ಕಲ್ತನ ಮಾಡಿ ನನ್ನ ಫೋಟೋ ಹಾಕಿ ಡಿ ಪಿ ಹಾಕಿ ಮಾಡಿಸ್ತಿದ್ದಾನಂತ. ಸ್ವಲ್ಪ ಎಕ್ಸೈಟ್ಮೆಂಟಲ್ಲಿ ಮೊದಲು ಇದನ್ನು ಪೊಲೀಸವ್ರಿಗೆ ಹೇಳ್ತೀನಿ. ಎಲ್ಲ ಕಡೆ ಕಲ್ತನ ಮಾಡಿ ಎಲ್ಲ ಕಡೆ ಕಲ್ತನ ಮಾಡಿ ನನ್ನ ಫೋಟೋ ಹಾಕಿ ಡಿ ಪಿ ಹಾಕಿ ಮಾಡಿಸ್ತಿದ್ದಾನಂತ. ಫೋಟೋನ ಡಿ ಪಿ ಹಾಕಿ ನನ್ನ ಫೋಟೋನ ಡಿ ಪಿ ಹಾಕಿ ಮಾಡಿಸ್ತಿದ್ದಾನಂತ. ಮಾಡಿಸ್ತಿದ್ದಾನಂತ. ಗೊತ್ತಬೇಕು. ಮಾಡಿಸ್ತಿದ್ದಾನಂತ. ಹಾಂ, ಈ ಫೋಟೋ ನನ್ನ ಡಿ ಪಿ ಹಾಕಿ ಎಲ್ಲರೂ ಮಾಡಿಸ್ತಿದ್ದಾನಂತ. ಅಲ್ಲ, ಮಾಡಿಸ್ತಿದ್ದಾನೆ ಅಂತ. ಮಾಡಿಸ್ತಿದ್ದಾನಂತ. ರೆಡಿ. ಡಿ ಪಿ ಹಾಕಿ ಎಲ್ಲರೂ ಮಾಡಿಸ್ತಿದ್ದಾನಂತ. ಎಲ್ಲ ಕಡೆ ಕಲ್ತನ ಮಾಡಿ. ಓಕೆ, ಪರವಾಗಿಲ್ಲ, ಸರಿ ಇತ್ತು. ನೀವು ಅಕಸ್ಮಾತ್ ಆ ಥರ ಮಾತಾಡಿದ್ರೆ ಒಂದು ನಿಮಿಷ ನಿಂತ್ಕೊಳ್ಳಿ, ನಾನು ಅದನ್ನು ಕಟ್ ಮಾಡ್ತೀನಿ. ಇಟ್ಸ್ ಓಕೆ. ನೀವೇನು ಟ್ರೈನಿಂಗ್ ಅಲ್ವಾ, ಅಲ್ಲೆಲ್ಲ ಪರ್ಫೆಕ್ಷನ್ ಬೇಕು. ಬಟ್ ಟ್ರೈನಿಂಗ್ ಟೈಮಲ್ಲಿ ಓಕೆ. ರೆಡಿ. ಆ್ಯಕ್ಷನ್. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ನನ್ನ ನೋಡಿಬಿಡಿ, ನಾನಿದ್ದೀನಿ ಅಂತ ರೆಫರೆನ್ಸ್ ತೊಗೋಬೇಡಿ. ಅವನು ನಾನು ಸುಮ್ಮನೆ ಬಿಡಲ್ಲ, ಜಸ್ಟ್ ಜನರಲ್ಲು. ಆ್ಯಕ್ಷನ್. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಕರೆಕ್ಟ್. ನಾನು ನೋಡಬಾರ್ದು. ರೆಡಿ. ನೋಡಬಾರ್ದು, ನಾನಿಲ್ಲ ಅಂತಲೇ ತಿಳ್ಕೊಳ್ಳಿ. ಆ್ಯಕ್ಷನ್. ಅವನ್ನ ನಾನು ಸುಮ್ಮನೆ ಬಿಡಲ್ಲ. ಓಕೆ. ನೀವು ನನ್ನ ನೋಡಿದ್ರೆ ಏನಾಗುತ್ತೆ? ಈಗ ನೋಡಿ, ನಿಮ್ಮನ್ನು ನೋಡಿದ್ರೆ ನಾನು ಯಾರಾದರೂ ಇದ್ದಾರೆ ಅಂತ ನೋಡ್ತಾ ಇದ್ದೀನಿ ತಾನೆ ಕಣ್ಣಲ್ಲಿ. ಈಗ ನಾನು ನೀವಿದ್ರೂ ಇಲ್ಲ ಅನ್ನೋ ಥರ ನೋಡ್ತಿದ್ದೀನಿ ನೋಡಿ. ಆ ಥರ ಲುಕ್ಗಳನ್ನ ತಗೋಬೇಕು. ಇದ್ರೂ ಮನುಷ್ಯ ಇಲ್ಲ ಅನ್ನೋ ಥರ ತಗೋಬೇಕು. 25 ಜನ ಇರ್ತಾರೆ, ಯಾರು ಇಲ್ಲ ಅಂತ ಆ್ಯಕ್ಟ್ ಮಾಡ್ತಿರ್ತಾರೆ. ಯಾಕಂದ್ರೆ ಅವ್ರ ಮುಖ ನೋಡಿದ್ರೆ ನೋಡ್ದಂಗೆ ಕಾಣುತ್ತೆ. ಕಣ್ಣು ನೋಡಬಾರ್ದು ಯಾರ್ದು. 45 ಜನ ಥರ್ಮೋಕೋಲ್, ಒಂದು 20 ಜನ 10 ಜನ ಎಲ್ಲ ಇಟ್ಕೊಂಡಿರ್ತಾರೆ ಲೈಟ್ ಎಲ್ಲ. ನೀವು ಅವ್ರನ್ನೆಲ್ಲ ನೋಡ್ಬಾರ್ದು. ಯಾರು ಇಲ್ಲ ಅಂದರೆ ಇದು ನನ್ನ ಸಾಮ್ರಾಜ್ಯ ಅಂತ ನೀವು ನೋಡ್ರಿ. ಈಗ ಯಾಕೋ 1 ತಿಂಗಳಾಯ್ತು ಇನ್ನೂ ದಾಟ್ತಾ ಇದೆಯಾ?
ನಡ್ಕೊಂಡು ಬಾರೋ. ಯಾರು ನೀವ್ ಹೇಳಿದ್ರೆ ಯಾರು ಸುಲಭ ಅದು ಅಲ್ಲಲ್ಲಿ ಯಾರಷ್ಟು ಸುಲಭವಾಗಿ ನಂಬಲ್ಲ. ಯಾರು ಸುಲಭವಾಗಿ ನಂಬಲ್ಲ. ಹಾಂ ಅದು ಕಾಮಿಡಿ ಅಲ್ಲ ಕಣೋ, ಅಯ್ಯೋ ಪೆದ್ದ ಅನ್ನೋ ಥರ ಬರಬೇಕು. ಯಾರು ಸುಲಭವಾಗಿ ನಂಬಲ್ಲ. ನೀನು ಹೇಳಿದ್ದು ಫ್ರೆಂಡ್ಶಿಪ್ಪಲ್ಲಿ ಯಾರು ಸುಲಭವಾಗಿ ಗೊತ್ತಾಗುತ್ತೆ. ನಂಬಲ್ಲ ಅಣ್ಣ. ಹಾಂ ಇನ್ನೊಂದು ಕತೆ ಕಟ್ಟಿ ಹೇಳ್ತಾರೆ. ಹಾಂ ಆ್ಯಕ್ಷನ್ ನೀವು ಮಾತಾಡ್ತಾ ಬರಬೇಕು, ಬ್ಲ್ಯಾಂಕ್ ಆಗ್ಬಿಡೋದು. ಆ್ಯಕ್ಷನ್ ಸಾಕ್ಷಿ ಬೇಕು ಕಣೋ. ನನ್ನನ್ನು ನೋಡ್ದಂಗಾಯ್ತು, ನನ್ನನ್ನು ನೋಡಬೇಡಿ. ಲುಕ್ಕು ನಾನು ಇಲ್ಲ ಅಂತ ಪಾಸ್ ಮಾಡಿ ಅವ್ರ ಕಡೆ. ರೆಡಿ? ಇವತ್ತಲ್ಲ ನಾಳೆ ಸತ್ಯ ಏನಂತ ಗೊತ್ತೇ ಆಗುತ್ತೆ. ಗೊತ್ತಾಗುತ್ತೆ. ಹಾಗೆ ಗೊತ್ತಾಗುತ್ತೆ. ಹಾಂ ಆ ಥರ ಕೂಡಾಕ್ಲಿ. ಐ ಡೋಂಟ್ ಕೇರ್. ಹಾಂ ಕೈ ತುಂಬ ಯೂಸ್ ಮಾಡಬೇಡಿ. ನಿಂತ್ಕೋ. ನಾನು ಬರ್ ಅದೇ ಕೇಳಿದ್ರೆ ನಿಂತ್ಕೋ. ನೀನು ಓಕೆ ಡೈಲಾಗ್ ಏಯ್ ನಿಂತ್ಕೊಳ್ಳೋ. ಅಲ್ಲ ನಿನ್ನ ಹಾಗಾಗಿ ನಿನ್ಗೆ ದೊಡ್ಡ ಹೇಳಿದ್ರೆ ಅರ್ಥ ಆಗ್ತಾ ಇಲ್ವಾ ನಿಮಗೆ? ನೀವು ಸ್ವಲ್ಪ ರಫ್ ಆಗಿ ಹೋಗ್ಬಿಟ್ಟು ಆ ಕೋಪದಲ್ಲೇ ನಿಮ್ಮ ಇಡೀ ಇದು ಅದು ಕೋಪ ಅಂದ್ರೆ ಅವನಿಗೂ ರಫ್ ಆಗಿ ಸೀದಾ ಬನ್ನಿ ಇವಾಗ. ರಾಹುಲ್ ಆ್ಯಕ್ಷನ್. ನಿಂತ್ಕೊಳ. ಅಲ್ಲ ನೀವು ನಿಂತ್ಕೋಬೇಡಿ. ಅಡ್ಡ ಹಾಕಿದ ತಕ್ಷಣ ನಿಂತ್ಕೊಳ್ಳಿ. ನೀವಾಗೆ ನಿಂತ್ಕೋಬೇಡಿ. ಅವ್ರು ಅಡ್ಡ ಹಾಕಿದ್ರೆ ಎದುರುಗಡೆ ಯಾರಾದ್ರೂ ಬಂದರೆ ನಿಂತ್ಕೋತೀವಲ್ಲ. ನಿಂತ್ಕೊಳ. ಹೇಳಿದ್ರೆ ಅರ್ಥ ಆಗ್ಬೇಕು. ನಿನ್ನ ಆಟ ದೊಡ್ಡ ನಿಮಗೆ. ಹೋಗ್ತಿದ್ದೀರಾ? ಅವ್ರಿಗೆ ಕೇಳೋ ಪೇಷನ್ಸ್ ಇರಲ್ಲ. ಅಣ್ಣ ನನ್ನ ಮಾತು ಕೇಳಿ, ಇವತ್ತಲ್ಲ ನಾಳೆ ಹುಡ್ಕೋಣ. ಸಿಗ್ತಾನೆ ಅವನು. ಬೇಕಾದ್ರೆ ನಾನು ಕಾಲೇಜಿಗೆ ಫುಲ್ ಡೇ ರಜೆ ಹಾಕ್ತೀನಿ, ನಿಮಗೋಸ್ಕರ ಕಾಯ್ತೀನಿ. ಪ್ಲೀಸ್ ಅಣ್ಣ ಒಂದೇ ಒಂದು ದಿನ ಟೈಮ್ ಕೊಡಿ. ಎಷ್ಟು ಬಿಡಿ ಅಣ್ಣ ಪಾಪ, ಬಿಡಿ ಅಣ್ಣ ಪಾಪ ಇವರಿಗೆ ಪೊಲೀಸ್ ಸ್ಟೇಷನ್ ಅಲ್ಲ ಪಾಸ್ ಬಿಡಿ ಅಣ್ಣ ಪಾಪ ಇವ್ರಿಗೆ ಪೊಲೀಸ್ ಸ್ಟೇಷನಲ್ಲಿ ಎಷ್ಟು ಹಿಂಸೆ ಕೊಟ್ಟಿದ್ದಾರೆ, ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಯಾರಿಗೆ ಗೊತ್ತು? ಎತ್ತಬೇಕು ಅಕ್ಷರ. ಎಷ್ಟು ಹಿಂಸೆ ಕೊಟ್ಟಿದ್ದಾರೆ ಯಾರಿಗೆ ಗೊತ್ತು? ನೋಡಿದಿಗಂತಣ್ಣ ಬೇರೆ ನೋಡಿದಿಗಂತಣ್ಣ. ನೀವು ಸತ್ಯ ಹೇಳ್ತೀನಿ ಅಂತ ಹೋಗ್ತಿದ್ದೀರಾ? ಬಿಡಿಸಿ ಹೇಳು. ನೋಡಿದಿಗಂತಣ್ಣ, ನೀವು ಸತ್ಯ ಹೇಳಕ್ಕೆ ಅಂತ ಹೋಗ್ತಿದ್ದೀರಾ. ಅವ್ರಿಗೆ ಕೇಳೋ ಪೇಷನ್ಸ್ ಇರಲ್ವಲ್ಲ. ಆದ್ರೆ ಅವ್ರಿಗೆ ಕೇಳೋ ನನ್ನ ಜೊತೆನೇ ಹೇಳೋ ಅಷ್ಟು ಸ್ಲೋ ಬೇಕು. ಬಿಡಿ ಅಣ್ಣಪ್ಪ ಹೇಳು. ಆ್ಯಕ್ಷನ್. ಬಿಡಿ ಅಣ್ಣ ಪಾಪ ಇವ್ರಿಗೆ ಪೊಲೀಸ್ ಸ್ಟೇಷನ್. ನಾನು ಹೇಳೇ ಇಲ್ಲ ಇನ್ನು. ಎಷ್ಟು ಓಡ್ತಾ ಇದ್ದೆ ತಿಳ್ಕೊ. ನಿನ್ನ ಗ್ರಿಪ್ಪಿಗೆ ಜಾಸ್ತಿ ಸ್ಪೀಡಲ್ಲಿ ಓಡಿಸಿದ್ರೆ ದಬಾರ್ ಅಂತ ಬೀಳಲ್ವಾ? ಸ್ಲೋ ಮಾಡೋ. ಬಿಡಿ ಅಣ್ಣ ಪಾಪ ಬಿಡಿ ಅಣ್ಣ ಹೇಳು ನನ್ನ ಜೊತೆ. ಪಾಪ ಬಿಡಿ ಅಣ್ಣ. ಪೊಲೀಸ್ ಸ್ಟೇಷನ್ ಹೇಳು. ಪೊಲೀಸ್ ಸ್ಟೇಷನಲ್ಲಿ ಪೊಲೀಸ್ ಸ್ಟೇಷನಲ್ಲಿ ಇವರಿಗೆ ಇವರಿಗೆ ಎಷ್ಟು ಹಿಂಸೆ ಮಾಡಿದಾರೋ ಯಾರಿಗೆ ಗೊತ್ತು? ಅಷ್ಟು ಹೇಳು. ಹೇಳ್ಕೊಂಡು ಬಾರೋ ಅಣ್ಣ ಪಾಪ ಅಂತ ಹೇಳ್ಕೊಂಡು ಬಾ. ಪ್ಲೇನ್ ಮಾಡಬೇಡ. ಪಾಪ ಇವ್ರು ಪೊಲೀಸ್ ಸ್ಟೇಷನ್ ಪಾಪ 2 ಸಲ ಆಯಿತು. ಅಲ್ಲ ಓಕೆ. ಅದನ್ನು ಅಲ್ಲಿ ಏನೇನೆಲ್ಲ ಪ್ರಶ್ನೆ ಕೇಳಿದ್ರು ಅಂತ ಗೊತ್ತಾದರೆ ನೀವುಗಳೇ ಶಾಕ್ ಆಗ್ತೀರಾ. ಒಂದು 2 ಶಾಟು ಇವ್ರದ್ದು ಸಜೆಷನ್ ಇರುತ್ತೆ. ನಿಮ್ಮದು ಕ್ಲೋಸಪ್ಪು 2 ಶಾಟು, ನಿಮ್ಮದಿಬ್ರು 2 ಶಾಟು, ಇವ್ರದ್ದು ಸಜೆಷನ್. ಸೊ ಕ್ಯಾಮ್ರಾ ಅಲ್ಲಿರೋ ಕಾರಣ ಜಾಸ್ತಿ ಇಲ್ಲ. ಅಲ್ಲೇನೇನು ಪ್ರಶ್ನೆಗಳು ನಾನು ಕೇಳೋದಂತೆ ಅದು ನನಗೆ ಗೊತ್ತಾಗಲಿಲ್ಲ. ಆ ಕೋಪ ಬರೋದು ಇದು ಅಲ್ಲಿ ಏನೇನು ಪ್ರಶ್ನೆಗಳು ಕೇಳಿದ್ರು ಅಂತ ಗೊತ್ತಾದರೆ ಆ ಥರ ತಗೊಳ್ಳೋದು ಗೊತ್ತಾಗಬೇಕು ನನಗೆ. ರಿಯಾಕ್ಷನ್ನು. ಎಷ್ಟು ಕೊಲೆ ಮಾಡಿದ್ಯಾ? ಕಳ್ತನ ಮಾಡಿದ್ಯಾ? ದರೋಡೆ ಮಾಡಿದ್ಯಾ? ಎಲ್ಲಿ ಕಳ್ತನ ಮಾಡಿದ್ಯಾ? ದರೋಡೆ ಮಾಡಿದ್ಯಾ? ಎಷ್ಟು ಜನ ಗರ್ಲ್ಫ್ರೆಂಡ್ ಸಿಗರೇಟ್ ಸೇರ್ತೀಯಾ? ಅಷ್ಟೇ ತಾನೇ? ರಾಗ ಹೇಳಿಬೇಡಿ. ಅಷ್ಟೇ ತಾನೇ? ರೆಡಿ ಕಾರ್ ಬರ್ತಿದ್ದೆ ಈ ಕಡೆ ಬಂದು. ಸಿಗರೇಟ್ ಸೇರ್ತೀಯಾ? ಇಲ್ಲ ಸಿಗರೇಟ್ ಸೇರ್ತೀಯಾ? ಇನ್ನೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿರ್ತಾರೆ. ಬರಲಿಲ್ಲ ಅಂದ್ರೆ ಹಂಗೆ ಹೇಳಿ. ಇನ್ನೊಂದಿಷ್ಟು ಆ್ಯಕ್ಷನ್. ಅದನ್ನೇ ಕೇಳಿದ್ರು. ನಿನಗೆ ಗೊತ್ತು ಕಣ, ನಾನು ಬೇರೆಯವ್ರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡೋನಲ್ಲ. ಕೆಟ್ಟದಾಗಿ ಯೋಚನೆ ಮಾಡೋನಲ್ಲ. ಕಣ್ಣಲ್ಲಿ ಕಾಣಿಸ್ಬೇಕಾ? ಕೆಟ್ಟದಾಗಿ ಯೋಚನೆ ಮಾಡೋನಲ್ಲ.
ಮಾಡ್ದವನಲ್ಲ. ಮಾಡ್ದವನಲ್ಲ. ಕಣೋ ನಾನು ರೆಡಿ, ನಿಂಗೆ ಗೊತ್ತು ಕಣೋ ನಾನು ಯಾವತ್ತು. ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ವಾಯ್ಸ್ ಕರೆಕ್ಟ್ ಆಗಿದೆ ಕಣೋ, ಫೇಸಲ್ಲಿ ನಿಮ್ದು ರಿಯಾಕ್ಷನ್ ಇಲ್ಲ. ಅದಕ್ಕೆ ಯಾಕಣ್ಣ ಬೇಜಾರು ಮಾಡ್ಕೋತೀರಾ? ಬೇಜಾರು ಮಾಡ್ಕೊಂತೀರಾ? ಹಾಂ, ಮಾಡ್ಕೊತೀರಾ, ಕನ್ನಡ ಇಲ್ಲ ಮಾಡ್ಕೋತೀರಾ. ರೆಡಿ, ಆ ಕೋಪದಲ್ಲಿ ಈ ಕಡೆ ಕ್ಯಾಮ್ರಾ ಇಲ್ಲಿರೋ ಕಾರಣ ಹಿಂಗೆ ಬನ್ನಿ. ರೆಡಿ, ಗೊತ್ತು ಅಣ್ಣ, ಆದ್ರೆ ಹಾಂ ರಾಹುಲ್ ಕಣ್ಣು ಕೆಳಗಡೆ ಹಾಕ್ತೀವಿ, ಈ ಕಡೆ ಕೋಪಕ್ಕೆ. ಹಾಂ, ಕ್ಯಾಮ್ರಾ ಈ ಕ್ಯಾಮ್ರಾ ಇದ್ದರೆ ಇದು ಹಿಂಗೆ ಹಾಕ್ಬೇಕು. ರೆಡಿ, ಇಷ್ಟೆಲ್ಲ ಅನುಭವಿಸ್ಬೇಕಾ? ಅದು ಇಷ್ಟೆಲ್ಲ ಅನ್ಭವಿಸ್ಬೇಕೇನೋ, ಅದು ಇನ್ವಾಲ್ವ್ಮೆಂಟ್ ಬೇಕು. ಇಷ್ಟೆಲ್ಲ ಅನುಭವಿಸ್ಬೇಕೇನೋ? ರೆಡಿ, ಅಲ್ಲಾಡ್ಬಿಡಿ ಅವ್ರ ಹತ್ರ ಹೋಗಿ ನಿಮ್ಮ ಈ ಪೊಸಿಷನ್ ಕಡೆ ಬಂದುಬಿಟ್ರಿ. ರ್ಯಾಗಿಂಗ್ ಮಾಡ್ಬೇಕಲ್ಲ ಹೊಸಬ್ರಿಗೆ. ಕಣೋ ಇದೆಲ್ಲ ನನ್ಗೆ ಹೊಸ್ದು. ಇದೆಲ್ಲ ನಂಗೆ ಹೊಸ್ತು. ನೋಡಿ ಇವಾಗ ಈ ಕಡೆ ಬರ್ಬೋದು ನೋಡಿ. ಹಾಂ, ಇಷ್ಟು ಈ ಲೆವೆಲ್, ನನ್ನ ಲೆವೆಲ್. ಹಾಂ, ಇಷ್ಟು ಹಾಂ, ಅಷ್ಟು ಇಲ್ಲಿ ನೋಡಿ. ಹಾಂ, ಆ ಲೆವೆಲ್ಗೆ ಬರಬೇಕು. ಅಲ್ಲಿಂದ ಈ ಲೆವೆಲಲ್ಲಿ ಆ್ಯಕ್ಟ್ ಮಾಡಬೇಕು. ಇದು ಜನರಲ್ ಇಷ್ಟು. ರೆಡಿ, ಹಾಂ ಕರೆಕ್ಟು. ಅವಾಗ ನಿಮ್ಮ ಪೂರ್ತಿ ಮುಖ ಕಾಣಿಸುತ್ತೆ ಕ್ಯಾಮ್ರಾಗೆ. ರೆಡಿ, ಆ್ಯಕ್ಷನ್. ಇಷ್ಟೆಲ್ಲ ಅನುಭವಿಸ್ಬೇಕಾ? ನನ್ನನ್ನು ನೋಡಬಾರ್ದು, ಲುಕ್ ನೋಡಿದ್ರೆ ರೆಫರೆನ್ಸ್ ತೊಗೋಬಾರ್ದು. ಇಷ್ಟೆಲ್ಲ ಅನ್ಭವಿಸ್ಬೇಕಾ? ಹೋಗಿ ಒಂದ್ಸಲ ಕ್ಯಾಮ್ರಾ ನೋಡಿ. ಹೀಗೆ ಹಿಂಗಿರುತ್ತಲ್ಲ, ಏನೋ ಕಣ, ಇದು ನನಗೆ ಹೊಸ್ತು. ನೀವು ಇಷ್ಟೇ ಮಾಡ್ತಿದ್ರೆ ಅಲ್ಲಿ ಕ್ಯಾಮ್ರಾ ನೋಡಬೇಕು, ನನ್ನ ನೋಡ್ಬೇಕು. ಕ್ಯಾಮ್ರಾ ನೋಡಿ, ಇಲ್ಲಿ ನೋಡಿ, ಅಲ್ಲಿ ಫೋಟೋ ನೋಡಿ, ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ಏನೋ ಕಣ, ಇಷ್ಟೆಲ್ಲ ನನಗೆ ಹೊಸ್ತು. ಇಷ್ಟೇ ನೀವು ಹಿಂಗೆ ಮಾಡ್ತೀವಿ, ಇಷ್ಟೆಲ್ಲ ಅನುಭವಿಸ್ಬೇಕಾ? ನಾನು ನಿಮ್ಗೆ ಹೇಳ್ದೆ ಹೆಂಗೆ ಗೊತ್ತಾ? ಏನೋ ಕಣ, ಇದೆಲ್ಲ ನನಗೆ ಹೊಸ್ತು. ಛೇ, ಇಷ್ಟೆಲ್ಲ ಅನುಭವಿಸ್ಬೇಕಾ? ನೋಡಿ ಬರ್ತಾ ಇದೆ, ನೀವಿದ್ರೂ ನಿಮ್ಮನ್ನು ನೋಡ್ತಾ ಇಲ್ಲ ಅಲ್ವಾ? ಸೊ ಈ ರೆಫರೆನ್ಸ್, ಇಷ್ಟೆಲ್ಲ ಅನುಭವಿಸ್ಬೇಕಾ? ಬನ್ನಿ, ಅವ್ನಿಗೆ ಯಾಕೆ ಹೇಳ್ತೀರಿ? ಇದೆಲ್ಲ ನನಗೆ ಹೊಸ್ತು. ಈ ಕಡೆ ಬನ್ನಿ, ಪರವಾಗಿಲ್ಲ. ಹಾಂ, ರೆಡಿ, ನಾನು ಕರೆಕ್ಟಾಗಿದೆ. ಆದರೆ ಅದು ಓಕೆ, ಬೇರೆ ತೊಗೊಂಡಿದ್ದೆಲ್ಲ ಕರೆಕ್ಟಾಗಿದೆ. ಇಷ್ಟೆಲ್ಲ ಅನುಭವಿಸ್ಬೇಕಾ? ಇಷ್ಟೆಲ್ಲ ಹೊಸ್ದು. ಈ ಕಡೆ ಬನ್ನಿ, ಅವ್ನಿಗೆ ಯಾಕೆ ಹೇಳ್ತೀರಿ? ಇದೆಲ್ಲ ನನಗೆ ಹೊಸ್ತು. ಈ ಕಡೆ ಬನ್ನಿ, ಪರವಾಗಿಲ್ಲ. ಹಾಂ, ಇದೆಲ್ಲ ನಾನು ಕರೆಕ್ಟಾಗಿದೆ. ಆದರೆ ಅದು ಓಕೆ, ಬೇರೆ ತೊಗೊಂಡಿದ್ದೆಲ್ಲ ಕರೆಕ್ಟಾಗಿದೆ. ಇಷ್ಟೆಲ್ಲ ಅನುಭವಿಸ್ಬೇಕಾ? ಇಷ್ಟೆಲ್ಲ ಅನುಭವಿಸ್ಬೇಕಾ? ಹಾಂ, ಇಷ್ಟೆಲ್ಲ ಅನುಭವಿಸ್ಬೇಕಾ? ನಾನು ನೋಡಬೇಡಿ. ಇಷ್ಟೆಲ್ಲ ಅನುಭವಿಸ್ಬೇಕಾ? ಹಾಂ, ನನ್ನ ಒಬ್ರ ಥರ ಒಬ್ರು ಇರೋದೇ ತಪ್ಪ. ಒಬ್ರು ಥರ ಒಬ್ರು ಇರೋದೇ ತಪ್ಪಾಗೋಯ್ತು. ಒಬ್ರ ಥರ ಒಬ್ರು ಇರೋದೇ ತಪ್ಪಾಗುತ್ತೆ. ಹಾಂ, ಅದೇ ನನ್ನನ್ನು ನೋಡಬೇಡಿ. ನಾನು ಇಲ್ಲಿ ಪ್ಲೈನ್ ಮಾಡ್ಕೊಳ್ಳಿ. ನೋಡಿ, ಯಾರು ಪ್ಲೈನ್ ಅವರಿದ್ರು ಇವಾಗ ನೋಡಿ, ಅವ್ರನ್ನ ನೋಡ್ತಾ ಇಲ್ಲ ನಾನು. ಪ್ಲೈನ್ ಹಿಂಗೆ ಆ ಥರ ಅವರಿದ್ದಾರೆ ಅಂದರೆ ಹಿಂಗೆ ನೋಡೋದು. ಪ್ಲೈನ್ ತೊಗೊಳ್ಳಿ ಲುಕ್ನ. ಅನುಭವಿಸ್ಬೇಕಾ? ಇಷ್ಟೆಲ್ಲ ನಾನು ಅನುಭವಿಸ್ಬೇಕು. ಇಷ್ಟೆಲ್ಲ ನಾನು ಅನುಭವಿಸ್ಬೇಕಾ? ಇಲ್ಲಿ ನೋಡಿ ನೋಡೋಣ. ಇಷ್ಟೆಲ್ಲ ಇಲ್ಲಿ ನೋಡ್ಕೊಂಡು ಹೇಳಿ. ಇಷ್ಟೆಲ್ಲ ನಾನು ಅನುಭವಿಸ್ಬೇಕಾ ಹೇಳಿ? ಇಷ್ಟೆಲ್ಲ ನಾನು ಹಾಂ, ಅನುಭವಿಸ್ಬೇಕಾ? ಕರೆಕ್ಟ್. ರೆಡಿ, ಆ್ಯಕ್ಷನ್. ಏನೋ ಕಣೋ, ಇದೆಲ್ಲ ನಂಗೆ ವಸ್ತು. ಆ್ಯಕ್ಷನ್. ಇಷ್ಟೆಲ್ಲ ನಾನೆಲ್ಲ ಅನುಭವಿಸ್ಬೇಕಾ? ಕರೆಕ್ಟಾಗಿದೆ. ರೆಡಿ, ಸ್ಟಾರ್ಟಿಂಗ್ ಕಣೋ. ನೀನು ಹೋಗ್ತಾ ಎಲ್ಲ ಎದುರಿಸ್ಬೇಕು. ಈಗ ರೆಡಿ ಆಗಿರೋ ನೋಡಿ. ಇದು ಸ್ಟಾರ್ಟಿಂಗ್ ಕಣ, ನೀನು ಹೋಗ್ತಾ ಇನ್ನೂ ಎದುರಿಸ್ಬೇಕು. ಎಲ್ಲದಕ್ಕೂ ರೆಡಿ ಆಗಿರೋ. ಹಾಂ, ಅದೇ ಕ್ಲೋಸ್ ಆದ ಪಾತ್ರೆ ಅವು ತೋರಿಸಿದೆ ಕ್ಯಾಮ್ರಾಡು ತೋರ್ಸೋಡು. ಫೋನು ಇದು ಕ್ಲೋಸ್ ಅಪ್ ಬಿಡ್ಡಲ್ಲಿ ಕಾಣಿಸಲ್ಲ. ನೀವು ಯಾಕೆ ಮಾಡಿದ್ದು? ತುಂಬ ಸ್ವಲ್ಪ ಹಾಟ್ ಸ್ಟಾರ್ಟ್ ಮಾಡಬೇಕು, ಅವಾಗ ಕೈ ಯೂಸ್ ಮಾಡಬೇಕು. ಹಾಂ, ಜಾಸ್ತಿ ವೈಡ್ ಇರುತ್ತಲ್ಲ ಅದಕ್ಕೆ. ಅಷ್ಟೇ ಶಾರ್ಟ್ಗಳೆಲ್ಲ ಅಷ್ಟೇ. ಇನ್ನು ಹೋಗ್ತಾ ನೀವು ಎಲ್ಲದನ್ನು ಎದುರಿಸ್ಬೇಕು. ರೆಡಿ ಆಗಿರಿ ಮೊದಲೇ ಏನು ಎದುರಿಸ್ಬೇಕು ಅಂತ ಹೋಗ್ತಾ ಇನ್ನೂ ಏನೇನು ಎದುರಿಸ್ಬೇಕು. ಈಗಲಿಂದಲೇ ರೆಡಿ ಆಗಿರಿ. ಅದೇ ಹೇಳಿ ಕೈ ತೆಗೆದು. ಥ್ಯಾಂಕ್ಸ್ ಕಣೋ, ಹಿಂಗೆ ಇರೋ ನನ್ನ ಜೊತೆ ಕೊನೆವರೆಗೂ. ಥ್ಯಾಂಕ್ಸ್.